ಒಂದಿಷ್ಟು ನಿಮ್ಮ ತಲೆ ಒಳಗೆ ಇಟ್ಕೋಬೇಕು. ಏನು ಅಂತಕ್ಕಿದ್ರೆ ಅಂತರಂಗದಲ್ಲಿ ಆನಂದದ ರಸ ಐತತ್. ಅಂತರಂಗದೊಳಗ ಆನಂದದ ರಸದ ಬಾವಿ ಇದ್ರೂ ಕೂಡ ಯಾವಾಗ ಪುಣ್ಯಾತ್ಮರ ಮನುಷ್ಯ ಸಂಸಾರ ಎಂಬ ಪ್ರವಾಹವನ್ನು ದಾಟತಾನ. ಏನ್ ಹೇಳಕತ್ತೇನ, ಪ್ರತಿಯೊಂದು ಮನುಷ್ಯನ ಅಂತರಂಗದಲ್ಲಿ ಆನಂದದ ರಸವೆಂಬ ಬಾವಿ ಅದ. ಆನಂದದ ರಸದ ಬಾವಿಯನ್ನು ಹೋಗಿ ನೀವು ಮುಟ್ಟಬೇಕಾಗಿತ್ತಂದ್ರ ಸಂಸಾರ ಎಂಬ ಪ್ರವಾಹವನ್ನು ದಾಟಲೇಬೇಕಾಗ್ತದ. ಆ ಸಂಸಾರ ಎಂಬ ಪ್ರಭಾವವನ್ನು ಯಾವಾಗ ನೀವು ದಾಟ್ತಿಲ್ಲ ಅವಾಗ ಮಾತ್ರ ಅದು ದೊರಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಹೇಳ್ತಾರೆ. ನಿಮ್ಮ ತಲೆಯೊಳಗೆ ಸಂಸಾರ ಅಂದ ತಕ್ಷಣ ಹೆಂಡತಿ ಮಕ್ಕಳು ಗಂಡ ಸಂಸಾರ ತಿಟ್ಕೋಬೇಡ್ರಿ. ಈ ಹುಟ್ಟು ಸಾವುಗಳನ್ನು ಮೆಟ್ಟಿ ನಿಲ್ತಕ್ಕಂಥ ಕಾರ್ಯದಲ್ಲ. ಪುನರಪಿ ಜನನಂ ಪುನರಪಿ ಮರಣಂ. ಮನುಷ್ಯ ಹುಟ್ಟುದು ಸಾಯುದು ಹಿಂಗೆ ಬಂದತಿ ಅಂತಕ್ಕಂಥ ಗುರುಗಳು ಹೇಳ್ತಿದ್ರಲ್ಲ, ಇದನ್ನ ಪುಣ್ಯಾತ್ಮರೇ ನಿಲ್ಲಿಸ್ತಕ್ಕಂಥದ್ದು, ಇದನ್ನ ದಾಟಬೇಕಂತ. ಇದನ್ನ ಯಾವಾಗ ದಾಟ್ತಾನಲ್ಲ ಅವಾಗ ಪುಣ್ಯಾತ್ಮರ ಅಂತರಂಗದಲ್ಲಿರ್ತಕ್ಕಂಥ ಅಮೃತದ ರಸದ ಭಾವಿ, ಆನಂದದ ರಸದ ಭಾವಿ ನಿಮಗೆ ದೊರೀತೈತ. ಆದ್ರೆ ಅದನ್ನ ದಾಟಬೇಕಾದ್ರೆ ಎಂತಿಂತವ್ರಿಗೆ ದಾಟೋದಾಗಿಲ್ಲ. ನಾವ್ ಹೆಂಗ್ ದಾಟೋದತ್ ನೀವು ಸಂಶಯ ಮಾಡ್ಕೋಬೇಡ್ರಿ. ದಾಟಬೇಕು ಅಂತಕ್ಕಂಥ ಪ್ರಯತ್ನ ಬೇಕು. ದಾಟಬೇಕು ಅಂತಕ್ಕಂಥ ಪ್ರಯತ್ನ ಬೇಕು ನಿಮ್ಗೆ. ನೀವು ಪುಣ್ಯಾತ್ಮರು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ಆರಂಭಕ್ಕ ಹೊಳಿ ಉದಯ ಆಗ್ಯದ. ಹೊಳಿ ಮೂಲ ನಿಮ್ಗೆ ಗೊತ್ತಿಲ್ಲ, ಆದ್ರ ಆ ಉದಯ ಆಗೋ ಕಾಲಕ್ಕೆ ಸಣ್ಣ ಜರಿಯಾಗಿ ಇರ್ತದ. ಮನುಷ್ಯ ಕೇಳ್ತಾನ, ನೀನ್ ಎಲ್ಲಿ ಹೊಂಟಿದೆ? ನಾ ಸಾಗರವನ್ನು ಸೇರ್ಬೇಕು, ಸಮುದ್ರವನ್ನು ಸೇರ್ಬೇಕಂತಿದತ್ತ. ಅಲ್ಲ, ಇಷ್ಟೇ ದಿನ ಒಂದು ಜರಿ ಬೊಗಸಾಗ ಸಹಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಹೆಂಗ್ ಹೋಗಿ ಮುಟ್ತಿ? ನೋಡ್ನಿ, ನಾ ಮುಟ್ಟಬೇಕತ್ತ ಯಾರಾಗೇನಿ ಸಾಗರವನ್ನು ಸೇರ್ಬೇಕತ್ತ ಸಂಕಲ್ಪ ಮಾಡಿ ಹೊಂಟೀನಿ. ನೋಡ್ಕೊಂತೀರ ಅಂದಾಗ ಈ ಮನುಷ್ಯ ಹ್ಯಾಗ ಮುಟ್ತಿ ನೋಡ್ಬೇಕು ಅಂತಕ್ಕಂಥ ಆಲೋಚನೆಗೆ ಬಿದ್ದ. ಈ ಮನುಷ್ಯ ಹ್ಯಾಗ ಮುಟ್ತಾನ ತಿಳ್ಕೊಂಡು ಆಲೋಚನೆಗೆ ಬಿದ್ದಾಗ ಪುಣ್ಯಾತ್ಮರ ಮತ್ತೊಂದು ಅದಕ್ಕೆ ಬಂದು ಸಣ್ಣ ಜರಿ ಕೂಡಿತ್ತು, ಮುಂದೆ ಹಳ್ಳ ಕೂಡಿತ್ತು, ಅಗ್ರಾಣಿ ಕೂಡಿತ್ತು. ಹಂಗೆ ಕೊಡ್ಕೊಂತ ಸಾಗರವನ್ನು ಸೇರ್ಲಿಕ್ಕೆ ಪ್ರಯತ್ನ ನಮ್ಮಲ್ಲಿ ಬೇಕು. ಆ ಪ್ರಯತ್ನವನ್ನು ಪುಣ್ಯಾತ್ಮರೇ ಯಾವ ಮಾಡ್ತಾನ ಅವನಿಗೆ ಪುಣ್ಯಾತ್ಮರೇ ನಿಜವಾಗಿರತಕ್ಕಂಥದ್ದು ಅಂತರಂಗದಲ್ಲಿರ್ತಕ್ಕಂಥದ ಆನಂದದ ಸಂತೋಷದ ಆ ಸುದೆದ ಬಾವಿ ನಿಮಗೆ ಪ್ರಾಪ್ತಿ ಆಗ್ತದ. ಅದರಲ್ಲಿ ನೀವುಗಳು ಪುಣ್ಯಾತ್ಮರೇ ಸ್ನಾನ ಮಿಂದು ಮಾಡಬೇಕಾಗ್ತದ. ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದ್ರೆ ಹಿಂದೊಬ್ಬ ಗುರು ಬೇಕಾಗ್ತದೆ. ಇದಕ್ಕೆಲ್ಲ ಹಿಂದೆ ಗುರು ಬೇಕಾಗ್ತಾನ ಪುಣ್ಯಾತ್ಮರೇ. ಗುರುವೇ ಸರ್ವಲೋಕಾನ ಬಿಸಜೇ ಭವರೋಗಿನ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಿ ನಮೋ 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 ಅಂತ ಕರೀತಾರ. ಜಗತ್ತಿನಾಗ ಪುಣ್ಯಾತ್ಮರ ಆರಂಭಕ್ಕೆ ಹೇಳ್ತಾರ, ಬ್ರಹ್ಮ ಇಷ್ಟು ಮೊದಲಾದ ದೇವತೆಗಳು ಕೂಡ ಹೇಳ್ತಾರಿಲ್ಲ ನೀವೇ. ಜಗತ್ತಿನಾಗ ಪುಣ್ಯಾತ್ಮರೇ ಸೂರ್ಯ ಬರ್ತಾನ. ಸೂರ್ಯ ಬರ್ಲಿಲ್ಲ ಅಂದ್ರೆ ನಮ್ದು ಯಾವುದು ವ್ಯವಹಾರ ನಡೆಯುವುದಿಲ್ಲ. ಎಲ್ಲದಕ್ಕೂ ಸೂರ್ಯನ ಬೇಕಾಗ್ತಾನ. ಸೂರ್ಯ ಬಂದಿದ್ರು ಕೂಡ ಸೂರ್ಯನಿಗೆ ಮತ್ತು ಆ ವ್ಯವಸ್ಥೆಗಳಿಗೆ ಸೂರ್ಯ ಪುಣ್ಯಾತ್ಮರ ನರಕದ ಮೇಲೂ ಬಿದ್ದಾನ, ಒಳ್ಳೆ ಜಾಗದಲ್ಲಿ ಕೂಡ ಬಿದ್ದಾನ. ನರಕ ಸೂರ್ಯ ಹತ್ತಿಲ್ಲ, ಸೂರ್ಯ ನರಕಕ್ಕೆ ಹತ್ತಿಲ್ಲ. ಹೌದಿಲ್ಲ? ಹೇಸಿಗೆ ಜಾಗಿನಾಗ ಪುಣ್ಯಾತ್ಮರೊಂದು ಹೊಳ ಇತ್ತತ್. ನಾಗ ಹಾವ ಬಿದ್ದದ. ಹೋಗೋ ಕಾಲಕ್ಕೆ ಒಬ್ಬ ಹೊಂಟಾನ. ಆ ಬಿದ್ದಿರ್ತಕ್ಕಂಥದ ನಾಗ್ಯಾಗ ಹೋಗ್ಯ ಅಂತಾನತ್ತೆ. ಹುಳ ಬಿದ್ದದ, ನಾಗಪ್ಪ ಹೊಂಟಾನ, ನಾಗ್ಯಾಗ ಹೋಗ್ಯ ಅಂತ ಬೈತಾನ. ಹೊಳ್ಳಿ ಹೋಗಿ ಅವನ ಜೋಡಿ ಕದನ ಮಾಡ್ತೆ. ಅದಾನ ಎಲ್ಲಿ? ಅವು ಹೊಲಸಿನಾಗದಾನ. ಆ ಹೊಲಸಿನಾಗದಾನ. ಅಕಸ್ಮಾತ್ ಇವನ ಜೋಡಿ ಕದನಕ್ಕೆ ಬಿದ್ದಂದ್ರೆ ನನ್ನ ಮೈಗೆ ಹೊಲಸು ಹಚ್ಕೋಬೇಕಾಗ್ತದ. ಅವಾಗ ಆತ ವಿಚಾರ ಮಾಡಿದ, ಇಮ್ ಎಷ್ಟೊತ್ತನ ಮೆರೆದಾಡೋದನ್ನ, ಇನ್ನು ತಾಸಿನಾಗ ಸೂರ್ಯ ಬಂದಂದ್ರ ಅದು ಒಣಗೆ ಹೋಗ್ತದ, ತಾನ ಶೆಟ್ಟದ್ ಹೋಗ್ತಾನ. ಹಂಗ ಸೂರ್ಯ ಪುಣ್ಯಾತ್ಮರ ಜಗತ್ತಿಗೆ ಬೆಳಕನ್ನು ಕೊಟ್ಟಾನ. ಈಗ ಅರಣ್ಯಸಿದ್ದಪ್ಪನ ಒಳಗಿನ ಗುಡಿ ಅಂದ ದೇವ್ರ ಮೂರ್ತಿ ಕಾಣ್ಬೇಕಾದ್ರೆ ಸೂರ್ಯನಿಂದ ಕಾಣ್ತಾನನ್ರಿ. ಅಲ್ಲಿ ಒಂದು ದೀಪ ಹಚ್ಬೇಕಿಲ್ರಿ? ಅಲ್ಲಿ ಒಂದು ದೀಪ ಹಚ್ಬೇಕು. ಆ ಒಳಗ ಪುಣ್ಯಾತ್ಮರ ದೀಪ ಹಚ್ಚಿದಾಗ ಒಳಗಿನ ದೇವರನ್ನು ಹೊರಗೆ ಕಾಣಿಸ್ತದ. ಹಂಗ ಪುಣ್ಯಾತ್ಮರ ನಮ್ಮ ಅಂತರಂಗದಲ್ಲಿ ಒಂದು ಬೆಳಕದ. ಒಳಗಿನ ಕತ್ತಲೆಯನ್ನು ತೆಗಿಬೇಕಾದ್ರೆ ಹೊರಗಿನ ಕತ್ತಲೆಯನ್ನು ಕಳಿಲಿಕ್ಕೆ ಸೂರ್ಯ ಬೇಕಾಗ್ತಾನ. ಒಳಗಿನ ಕತ್ತಲಿನ ತೆಗಿಬೇಕಾದ್ರೆ ಜ್ಞಾನ ಭಾಸ್ಕರ ಗುರು ಬೇಕಾಗ್ತಾನ. ಯಾವೊಬ್ಬ ಪುಣ್ಯಾತ್ಮ ಏನ್ ಮಾಡಿದ ಅಂತಂದ್ರೆ ಒಂದು ಮಗ್ಗಿ ತಗೊಂಡ್ ಬಂದಿದ್ದ. ಮಗ್ಗಿ ಅಂದ್ರೆ ಗೊತ್ತಾಗ್ತದ, ಹೂವಿನಕ್ಕಿಂತ ಮೊದಲು ಮಗ್ಗಿನಿರ್ತದ. ಮಗ್ಗಿಗೆ ಹೂವಾಗಿ ಅರಳಬೇಕಂತ ಆಸೆ ಇರ್ತದತ್ತ. ಅರಳಿರ್ತಕ್ಕಂಥ ಹೂವಿಗೆ ನಾ ಏನು ಬಾಡ್ತಾನ ತಿಳ್ಕೊಂಡು ಅದಕ್ಕೆ ದುಃಖ ಇರ್ತೈತೆ.
ಸಾಣದಿದ್ದು ದಾಡ್ದಾಗ್ಬೇಕಂತತೆ, ದೊಡ್ಡದಿದ್ದಿನ ನಾ ಖುಲ್ಲ ಆಗ್ತಂದ ಅದಕ್ಕೂ ಹತ್ತತಿಲ್ರಿ. ಏನು ಹಿಂಗೆ ಇರ್ತದ್ರಿ ಮನುಷ್ಯ. ಈಗ ನನಗೊಂದು 45-48 ವರ್ಷ ಇದಾವ, ಇದಕ್ಕೆ 10 ವರ್ಷ ಇದ್ದದ್ದು ಈಗ ಐತೇನು? ಇದು ಇಲ್ಲ ಅಂತಕ್ಕಂಥ ತೋರಿಸಿಕೊಡಕ್ ಒಬ್ಬ ಗುರು ಬೇಕಲ್ಲ. ಶಾಶ್ವತ ಇಲ್ಲ ಅಂತಕ್ಕಂಥ ನಿದರ್ಶನವನ್ನು ಮಾಡ್ಲಿಕ್ಕೆ ಗುರು ಬೇಕಾಗ್ತಾನೆ. ಅದಕ್ಕೆ ಅಜ್ಞಾನದ ಕತ್ತಲೆಯನ್ನು ತೆಗಿಲಿಕ್ಕೆ, ಅಜ್ಞಾನದ ಕತ್ತಲೆಯನ್ನು ತೆಗಿಲಿಕ್ಕೆ ಅದಕ್ಕೆ ಆರಂಭ ಕೇಳ್ತಾರೆ, ಅಜ್ಞಾನ ತಿಮಿರಂದಸ್ಯ ಜ್ಞಾನಾಂಜನ ಸಲಾಕಯ. ಅಜ್ಞಾನ ತಿಮಿರಂದಸ್ಯ ಜ್ಞಾನಾಂಜನ ಸಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮೋ ನಮೋ, ಶ್ರೀ ಗುರವೇ ನಮೋ ನಮೋ. ದೇವರ 2 ಕಣ್ಣು ಕೊಟ್ಟಾನ. ಜ್ಞಾನದ ಕಣ್ಣು ಕೊಡೋರು ಯಾರು ತಕ್ಕಿದ್ರೆ ಪುಣ್ಯಾತ್ಮರು ಸದ್ಗುರುಗಳು, ಗುರುಗಳು. ಅದಕ್ಕೆ ಬರೀತಾರೆ, ಗುರುವೇ ನಿನ್ನ ಉಪಕಾರವನ್ನು ಯಾತರಿಂದ ತೀರಿಸಲಿ ಸದ್ಗುರುದೇವ. ಸುಂದರವಾಗಿರ್ತಕ್ಕಂಥ ನರಜನ್ಮವನ್ನ ತೊರೆದ ಹರಜನ್ಮವನ್ನ ಮಾಡಿದ ಗುರುವೇ ನಿನಗೆ ಶರಣು ಅಂತ ಅಕ್ಕ. ನರಜನ್ಮವನ್ನ ತೊರೆದ ಹರಜನ್ಮ ಮಾಡಿದ ಗುರುವೇ ನಿನಗೆ ಶರಣು, ಭವ ಎಂಬುದನ್ನು ಬಿಡಿಸಿ ಪರಮ ಸುಖವನ್ನ ತೋರಿಸದ ಗುರುವೇ ನಿನಗೆ ಶರಣು ಅಂತ ಕರಿತಾಳಕ್ಕ. ಭವಿ ಎಂಬುದನ್ನು ಬಿಡಿಸಿ ಭಕ್ತನಾಗಿ ಮಾಡಿದ ಗುರುವೇ ನಿನಗೆ ಶರಣು. ಅದಕ್ಕೆ ಪುಣ್ಯಾತ್ಮರೇ, ಆ ಚೆನ್ನಮಲ್ಲಿಕಾರ್ಜುನ ಎನ್ನ ಕರಸ್ಥಳಕ್ಕೆ ತಂದ ಕೊಟ್ಟ ಗುರುವೇ ನಿನಗೆ ನಮೋ 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 ಅನ್ಲಿಕ್ಕೆ. ಅದಕ್ಕೆ ನಾನು ಆರಂಭಕ ಸ್ತೋತ್ರದೊಳಗೆ ಗುರುರ ಬ್ರಹ್ಮ, ಗುರುರ ವಿಷ್ಣು, ಗುರುದೇವ ಮಹೇಶ್ವರ ಅಂತ ಹೇಳ್ಯಾರ. ಗುರುದೇವ ಮಹೇಶ್ವರ ಅಂತ ಹೇಳ್ಯಾರ. 3 ಮಂದಿ ಮಾಡ್ತಕ್ಕಂಥ ಕಾರ್ಯವನ್ನು ಸದ್ಗುರುನಾಥ ಮಾಡ್ತಾನ. ಮೊಟ್ಟ ಮೊದಲು ನಾವೇನು ಆಗಬೇಕಂತಕ್ಕಿದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಸಕಲ ಶಾಸ್ತ್ರಗಳು ಓದಿ ಓದಿ ವ್ಯರ್ಥ ಹೋಯಿತು ಭಕುತಿ ಅಂತ ಹೇಳ್ತಾರೆ. ಗುರುವಿನಿಂದ ಮೊದಲು ಗುಳ್ಳು ಕಟ್ಕೋಬೇಕತ್ತ, ಗುರುವಿನ ಅನುಗ್ರಹಕ್ಕೆ ಪಾತ್ರ ಆಗಬೇಕತ್ತು, ಗುರುವಿನಿಂದ ಆಶೀರ್ವಾದವನ್ನು ಪಡ್ಕೋಬೇಕತ್ತು, ಗುರುಪುತ್ರ ಆಗಬೇಕತ್ತ. ಅಂದಾಗ ಮಾತ್ರ ಪುಣ್ಯಾತ್ಮರೇ ಏನೆಲ್ಲ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಬರೀತಾರೆ. ಈ ಜಗತ್ತಿನಾಗ ಗುರು ಎಂಥವದನ ತಕ್ಕಿದ್ರೆ ಕಬೀರ ಬರೀತಾನ, ದಯಾಮಯ ಗುರು ಕರುಣಾಮಯ ಅಂತ ಕರೀತಾರೆ. ದಯಾಮಯಾದನ, ಕರುಣಾಮಯಾದನ, ಗುರು ಸಿಗುದು ದುರ್ಲಭ, ಗುರು ಸಿಗುದು ದುರ್ಲಭ ಅಂತಕ್ಕಂಥ ಮಾತು ಹೇಳ್ತಾರೆ ಪುಣ್ಯಾತ್ಮರೇ. ಗುರುನಾಥ್ ಏನು ಮಾಡ್ತಾನೋ ಅಂತ ಕೇಳಿದ್ರ ನೀವು ಅನ್ಬೋದು, ಗುರುರು ಬ್ರಹ್ಮ, ಗುರುರು ವಿಷ್ಣು, ಗುರುದೇವ ಮಹೇಶ್ವರ ಅಂತೀರಿ, 3 ಮಂದಿ ಕೆಲಸ ನಿಮ್ಮ ಗುರು ಏನ್ ಮಾಡ್ಯಾನ ಅಂತ ಕೇಳ್ಬೋದು ನೀವು. ಬ್ರಹ್ಮ ನಿರ್ಮಾಣ ಮಾಡ್ತಾನ, ವಿಷ್ಣು ಅದನ್ನ ಲಾಲನೆ ಪಾಲನೆ ಮಾಡ್ತಾನ, ರುದ್ರ ಲಯವನ್ನ ಮಾಡ್ತಾನ. ಹಂಗ 3 ಮಂದಿ ಕೆಲಸ ಗುರು ಏನ್ ಮಾಡ್ಯಾನ್ರಿ? ಪುಣ್ಯಾತ್ಮರಲ್ಲಿ ಏನು ಅಂತ ಕೇಳಿದ್ರೆ ಗುರುನಾಥ್ ಏನ್ ಮಾಡ್ತಾನಂತ ಕೇಳಿದ್ರೆ ನಮ್ಮಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ಗುಣಗಳನ್ನ ನಿರ್ಮಾಣ ಮಾಡ್ತಾನ, ಉದಯವಾಗಿರ್ತಾನ. ಸದ್ಗುಣಗಳ ಅಂತ ಕರೀತಾರ. ಅದಕ್ಕೆ ಬೇರ್ತಾನ ನಿಜಗೊಂಡು ಬೇಡವೆ ನಭವ ಭವ ಭವದೊಳಗು ಸದ್ಗುಣಗಳನ್ನೇ ನನಗೆ ಕರುಣಿಸ ತಿಳ್ಕೊಂಡು ವರಗುಣಗಳನ್ನೇ ನನಗೆ ಕೊಡುವಂತಕ್ಕಂಥದ್ದು ಬೇಡ್ತಾರ ಪುಣ್ಯಾತ್ಮರೇ. ಇಲ್ಲಿ ಏನು ಅಂತ ಕೇಳಿದ್ರೆ ಗುರುನಾಥ ಮನುಷ್ಯನಲ್ಲಿ ಸದ್ಗುಣಗಳನ್ನು ಉತ್ಪನ್ನ ಮಾಡ್ತಾನೆ. ಸದ್ಗುಣಗಳನ್ನು, ಆ ಸದ್ಗುಣ ಉತ್ಪನ್ನ ಮಾಡಿದಂಥ ಗುಣಗಳನ್ನ ಕೆಡಲಾರ್ದಂಗ ಲಾಲನೆ ಪಾಲನೆ ಮಾಡ್ತಕ್ಕಂಥ ಕಾರ್ಯವನ್ನು ಗುರು ಮಾಡ್ತಾನೆ. ಕೊನೆಗೆ ನಿನ್ನಲ್ಲಿರ್ತಕ್ಕಂಥ ಅಜ್ಞಾನವನ್ನು ಲಯ ಮಾಡ್ತಕ್ಕಂಥ ಕೆಲಸ ಕೂಡ ಗುರುನಾಥ ಮಾಡ್ತಾನ. ಅದಕ್ಕೆ ಪುಣ್ಯಾತ್ಮರ ಜಗತ್ತಿನಾಗ ಗುರುರು ಬ್ರಹ್ಮ, ಗುರುರು ವಿಷ್ಣು, ಗುರುದೇವ ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂತ ಕರೀತಾರೆ. ಆ ಮಗ್ಗಿ ತಗೊಂಡು ಬಂದ ಮಾನುಭಾವ ಬಂಗಾರ ಪಾತ್ರೆ ಒಳಗಿಟ್ಟ. 3 ದಿನಗಳ ಪರ್ಯಂತರವಾಗಿ ಸುಪ್ರಭಾತವನ್ನು ಹಾಡಿದ ಆ ಮಗ್ಗಿ ಮಾತ್ರ ಅರಳಲಿಲ್ಲ. ಮಗ್ಗಿ ಅರಳಲಿಲ್ಲ. ಇವಾಗ ಬಹಳ ನೋವಾಯ್ತು, ದುಃಖ ಆಯ್ತು, ಅಳಲಿಕ್ಕೆ ಆರಂಭ ಮಾಡಿದ. ಆರಂಭ ಮಾಡಿರ್ತಕ್ಕಂಥ ಪ್ರಸಂಗದೊಳಗೆ ಏನಾಗ್ತದ ಕೇಳಿದ್ರೆ ಪುಣ್ಯಾತ್ಮರೇ, ಆ ಮಗ್ಗಿ ಹೇಳ್ತದ, ನೀನ್ ಇನ್ನ ಎಷ್ಟು ಹತ್ರು ಕೂಡ ನಾನು ಅರಳುದಿಲ್ಲ ಅಂತ ಹೇಳಿತ್ತದ. ನೀನ್ ಇನ್ನ ಎಷ್ಟು ಹತ್ರು ಕೂಡ ನಾನು ಅರಳುದಿಲ್ಲ. ಮತ್ತೆ ಅರಳಬೇಕಾರೆ ಏನ್ ಮಾಡ್ಬೇಕು? ಸೂರ್ಯ ಬಂದಾಗ ಈ ಹೂ ಅರಳುತ್ತದ. ನೀನು ಬಂಗಾರ ಪಾತ್ರ ಇಟ್ಟಿರ್ಬೋದು, ಬಂಗಾರದ ವ್ಯವಸ್ಥೆ ಇಟ್ಟಿರ್ಬೋದು, ಸೂರ್ಯ ಬರ್ಲಿಂದ ಹೂ ಅರಳಲಿಕ್ಕೆ ಸಾಧ್ಯ ಐತೇನೋ? ನಮ್ಮ ಕೈಲಿ ಅರಳಿಸ್ಲಿಕ್ಕೆ ಬರ್ತದನೋ? ಹರಿದಿರ್ಬೋದು, ಬಕ್ಕರೆ ಅರಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಸಿದ್ದೇಶ್ವರಪ್ಪಗಳು. ಹೂವ ಹರಿಬೋದು, ಮಗ್ಗಿ ಅರಳಲಿಕ್ಕೆ ಸಾಧ್ಯ ಇಲ್ಲ. ಹೂವು ಅರಳಬೇಕಾದ್ರೆ ಯಾರು ಬೇಕ್ರಿ? ಬಹಳ ದಂಗಲ್ ಮಾಡತ್ತಿರ್ಲಿ ಇವತ್ತು ಯಾಕೋ. ಹೂವು ಅರಳಬೇಕಾದ್ರೆ ಸೂರ್ಯ ಬೇಕಾಗ್ತದ.
ಪುಣ್ಯಾತ್ಮರ ಹೃದಯ ಕಮಲ ಅರಳಬೇಕಾಗಿದ್ರೆ ಸದ್ಗುರು ಅಂತಕ್ಕಂಥ ಸೂರ್ಯ ಜ್ಞಾನ ಭಾಸ್ಕರ ಬೇಕಾಗ್ತದ. ಆ ಜ್ಞಾನ ಭಾಸ್ಕರನ ಕಿರಣಕ್ಕೆ ಅದಕ್ಕೆ ಪುಣ್ಯಾತ್ಮ ಹೇಳ್ತಾನೆ, ಗುರುವಿನ ಕಾರುಣ್ಯ ಕಿರಣದಲ್ಲಿ ಮಿಂದು ಮಿಂದು ಸ್ನಾನವ ಮಾಡಿರತ್ತೆ. ಗುರುವಿನ ಕಾರುಣ್ಯದ ಕಿರಣ ಬೇಕು. ಅದಕ್ಕೆ ಪುಣ್ಯಾತ್ಮರ ಸಿದ್ದೇಶ್ವರಪ್ಪರು ಅಗಣಿತ ಗುಣ ಮಣಿಹಾರ ಜ್ಞಾನಯೋಗಿ ಸಿದ್ದೇಶ್ವರರು ನುಡಿದಂತೆ ನಡೆದಾಡು ದೇವರು ಅಂತಕ್ಕಂಥ ಬಿರುದನ್ನು ಪಡ್ಕೊಂಡರು. ಅದಕ್ಕೆ ಅರಳಬೇಕಾಗ್ತದ. ಆ ಹೃದಯ ಕಮಲ ಅರಳಬೇಕಾದ್ರೆ ಸದ್ಗುರುನಾಥ ಬೇಕಾಗ್ತಾನ. ಅವನು ಬಿಟ್ಟು ಮತ್ತೆ ಅರಳಲಿಕ್ಕೆ ಸಾಧ್ಯ ಇಲ್ಲ. ಈ ಹೃದಯ ಕಮಲ ಅರಳಬೇಕಾದ್ರೆ ನಮ್ಮದು ಅನಂತ ಜನ್ಮದ ಅಜ್ಞಾನದ ಕತ್ತಲೆ ತೆಗಿಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ ಗುರು ಬೇಕಾಗ್ತಾನ. ಅದಕ್ಕೆ ನಿಜಗುಂಡ್ರು ಬರೀತಾರ, ಕರುಣ ವಿದ್ಯೆ ಉಳ್ಳ ಗುರು ಭಜನೆ ಶ್ರೇಷ್ಠ ಅಂತ ಹೇಳ್ತಾರೆ. ಕರುಣ ವಿದ್ಯೆ ಉಳ್ಳ ಗುರು ಭಜನೆಯೇ ಶ್ರೇಷ್ಠ ಅಂತಕ್ಕಂಥ ಮಾತು ಹೇಳ್ತಾರ. ಅದಕ್ಕೆ ಪುಣ್ಯಾತ್ಮರ ಬರೀತಾರ, ದೊರಕಿದ ಗುರು ದೊರಕಿದ ಪರಮಾನಂದ ಅರಿವಿನೊಳು ತಾ ಬಂದು ದೊರಕಿದ ಅಂತಕ್ಕಂಥ ಮಾತು ಹೇಳ್ತಾರೆ. ಅದಕ್ಕೆ ಆ ಗುರು ಸಿಗಬೇಕಾಗಿತ್ತಂದ್ರ ಅನಂತ ಜನ್ಮದ ಪುಣ್ಯದ ಫಲ ಬೇಕಾಗ್ತದ, ಜನ್ಮ ಜನ್ಮದ ಪುಣ್ಯ ಬೇಕಾಗ್ತದ. ಯಾಕಂದ್ರ ಕನಕರಿಗೆ ಪುಣ್ಯಾತ್ಮರೇ, ಬಸವಣ್ಣರಿರ್ಬೋದು, ಕನಕರ ಇರ್ಬೋದು, ಬುದ್ಧ ಇರ್ಬೋದು, ಎಲ್ಲರೂ ನಾಡಿನ ಎಲ್ಲ ಅನಂತ ಪುಣ್ಯಾತ್ಮರು ಕೂಡ ಗುರುವಿನನ್ನು ಅರಿಸಿ ಹೋಗಿರತಕ್ಕಂಥವ್ರು, ಗುರುವಿಗೆ ಶರಣಾಗತ್ಯ ಹೊಂದಿರತಕ್ಕಂಥವ್ರು. ಜಗತ್ತಿನಾಗ ಗುರುವಿಗೆ ಮಾವುಲಿ ಅಂತ ಕರೀತಾರ. ಮಾವುಲಿ ಅಂತ ಕರೀತಾರ ಪುಣ್ಯಾತ್ಮರ, ದಯಾಸಾಗರ ಅಂತ ಕರೀತಾರ, ಕರುಣಾಸಾಗರ ಅಂತ ಕರೀತಾರ. ಜಗತ್ತಿನೊಳಗ ಬಂಧುಗಳು ಬಂದುಂಡು ಹೋಗುವರು, ಬಂಧನ ಕಳಿಯಲಾರರು, ಗುರುವಿನಿಂದಧಿಕ ಬಂಧುಗಳುಂಟೆ ಅಂತ ಹೇಳ್ತಾರೆ. ಬಂಧುಗಳಾದವ್ರು ಎಲ್ಲಿ ತನಕ ಇರ್ತಾರಂತ ಕೇಳಿದ್ರೆ ಪುಣ್ಯಾತ್ಮರೇ, ನಿನ್ನಲ್ಲಿ ಸಂಪತ್ತ ಐಶ್ವರ್ಯ ಅನುಕೂಲತೆ ಇರುವವರೆಗೆ ಬಂಧು ಬಾಂಧವರು ನಿನ್ನ ಕಡೆ ಇರ್ತಾರೆ. ಆದ್ರೆ ಸದ್ಗುರು ಮಾತ್ರ ಹಾಗಿಲ್ಲ. ನಿರಂತರವಾಗಿರತಕ್ಕಂಥ ನಿನ್ನ ಮೇಲೆ ಕೃಪೆ ಮಾಡ್ಲಿಕ್ಕೆ ಪುಣ್ಯಾತ್ಮರ ಸದಾವ ಕಾಲ ಹೇಳ್ತಾನೆ ಗುರುನಾಥ, ಮೇಲೆ ಹೋದ್ರೆ ಲಿಚ್ಚಿನಿಕೆ ಹಸ್ತನು, ತೆಳಗೋದ್ರೆ ಹಡ್ಡಿ ತರ್ತನು, ತಂದ ನಿನ್ನನ್ನು ಉದ್ಧಾರ ಮಾಡುತ್ತಾನ, ನಾನು ಈ ಜನ್ಮಕ್ಕೆ ಮೋಕ್ಷವನ್ನು ತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂಥ ಮಾತು ಬರೀತಾರೆ ಪುಣ್ಯಾತ್ಮ. ಅದಕ್ಕೆ ಈ ಜಗತ್ತಿನಾಗ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತಕ್ಕಂಥದ್ದು ಸಂದೇಶ ಸಾರ್ಲಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಆ ಪರಮಾತ್ಮ ಆಗಲಾರದಂತ ಮಾಡಲಾರದಂತ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಸದ್ಗುರುನಾಥ ಮಾಡ್ತಾನಂತಕ್ಕಂಥ ಮಾತ ಬರೀತಾರೆ. ಅದಕ್ಕೆ ಮನುಷ್ಯ ಜನ್ಮಕ್ಕೆ ಬಂದ ಮೇಲಂತ ನಾವು ಪುಣ್ಯಾತ್ಮರು ಏನ್ ಮಾಡ್ಬೇಕಂತ ಕೇಳಿದ್ರೆ ಗುರುವಿನಿಂದ ಮಂತ್ರ ದೀಕ್ಷೆಯನ್ನು ಪಡ್ಕೋಬೇಕು. ನಿಮ್ಮ ಅನುಸಾರವಾಗಿ ಯಾರು ಮಂತ್ರ ದೀಕ್ಷೆ ಕೊಡ್ತಾರೆ, ಯಾರ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ. ಅದಕ್ಕೆ ಹೇಳ್ತಾರಲ್ಲ, ಗುರುವಿನಿಂದ ನಾಮ ತಗೋರಿ, ನೇಮದಿಂದ ನಡೀರಿ. ಗುರುವಿನಿಂದ ನಾಮ ತಗೋರಿ. ನಾಮ ಎಷ್ಟು ಶ್ರೇಷ್ಠ ಐತಿ ಅಂತ ಕೇಳಿದ್ರೆ ಪುಣ್ಯಾತ್ಮ ಒಬ್ಬ ಜ್ಞಾನಿ ಬರೀತಾನ, ನಿನ್ನ ನಾಮ ಒಂದೇ ಸಾಕು. ಜಗತ್ತಿನಾಗ ನನಗೆ ಯಾವುದು ಬೇಡ ಅಂತೇಳ್ಯಾನ, ಯಾವುದೂ ಬೇಕಾಗಿಲ್ಲ. ಈ ಜಗತ್ತಿನಾಗ ಪುಣ್ಯಾತ್ಮರ ಗುರುನಾಥ ಏನ್ ಹೇಳ್ತಾನಂತ ಕೇಳಿದ್ರ, ನಿನ್ನ ನಾಮ ಒಂದೇ ಸಾಕು, ಈ ಭವ ಗೆಲ್ಲುವುದಕ್ಕ ಸುಲಭ ಸಾಧನವಿದು ಕಲಿಯುಗಕ್ಕ ಸ್ವಾಮಿ. ನಿನ್ನ ನಾಮ ದಿವ್ಯ ಔಷಧ ಈ ಭವ ರೋಗಕ್ಕ, ನಿನ್ನ ನಾಮ ದಿವ್ಯ ಔಷಧ ಈ ಭವ ರೋಗಕ್ಕ. ಹಂಗೆ ಬಂದಿಲ್ಲ ಗುರುನಾಥ, ಬರೋ ಕಾಲಕ್ಕ ಒಂದು ಬೇರು ತಗೊಂಡು ಬಂದಾನ. ಒಂದು ಬೇರು ತಂದಾನ. ಅದು ಬೇರು ಯಾವ್ದಾತಕ್ಕಿದ್ರೆ ಪುಣ್ಯಾತ್ಮರ ಶಿವನಾಮದ ಶ್ಲೋಕ ಅಂತಕ್ಕಂಥ ಬೇರು ತಗೊಂಡು ಬಂದಾನ. ಆ ಬೇರು ಒಮ್ಮೆ ನಿಮ್ಮಂತೆ ನೀವು ಮಾಡ್ಕೊಂಡಿರಂದ್ರ, ನಿಮ್ಮ ವಶ ಮಾಡ್ಕೊಂಡಿರ್ದ ಜಗತ್ತಿನಾಗ ನಿಮ್ಮಂತವ್ರು ಯಾರಿಲ್ಲ ಅಂತ ಅರಿತಾರ. ಅದಕ್ಕೆ ಅಲ್ಲಮ್ಮ ಹೇಳ್ತಾರ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನ ರತ್ನ. ಆ ಜ್ಞಾನದ ಖನಿಯನ್ನ, ಜ್ಞಾನದ ಡಿಸ್ಟ್ರಿಬ್ಯೂಟರ್, ಮೋಕ್ಷದ ಮಾಲಕ ಯಾರು ಗುತ್ತಿಗೆ ಅಂತಿಲ್ಲ ನೀವು. ಏನಂತೀರಿ ನಾವೆಲ್ಲ ಡಿಸ್ಟ್ರಿಬ್ಯೂಟರ್, ನಾವರೇ ನಮ್ಮ ಪಿನಾಲೆಕ್ಸ್ ಪೈಪ್ ಅಂತೀರಿ, ಏನೋ ಬಿಸ್ಕಂಡ್ ಅಂತೀರಿ, ಏನಂತೀರಿ. ಈ ಮೋಕ್ಷದ ಡಿಸ್ಟ್ರಿಬ್ಯೂಟರ್ ಯಾರತ್ತಕ್ಕಿದ್ರೆ ಸದ್ಗುರುನಾಥ ಅದಾನಂತ ಹೇಳ್ತಾರ. ನಿಮಗೆ ಪುಣ್ಯಾತ್ಮರಿ ಕೇಳಿರಿ ರಗಡಸಲ, ಸುಮ್ಮನೆ ನೆನಪಿಗೆ ತಂದು ಕೊಡ್ತಾನೆ. ಮನ್ಯಾಗ ತಾಯಿ ಅಡಿಗೆ ಮಾಡ್ಲಕ್ಕತ್ತಾಳ, ಪಡಸಾಲ ಕೂಸಿಗೆ ಮನಗ್ಸಾಳ, ಸುಂದರವಾದಂತ ಬಟ್ಟೆ ತೊಡಿಸಾಳ, ಎಲ್ಲ ಸುನೋ ಹಚ್ಚಾಳ, ಪೌಡರ್ ಹಚ್ಚಾಳ, ಕರಿ ಟಿಕ್ಕ ಒಂದಿಟ್ಟಾಳ, ಇಟ್ಟು ಕೂಸಿಗೆ ಬಿಟ್ಟಾಳ. ಕೂಸು ಅಡಿಗೆ ಎಮ್ಮ ಮಾಡಕ್ಕತ್ತಾಳ. ಕೂಸು ಏನ್ ಮಾಡ್ಯತ ಕೇಳಿದ್ರ ಅಲ್ಲೆಲ್ಲ ಹೊಲಸು ಮಾಡ್ಕೊಂಡತಿ. ಅಲ್ಲೆಲ್ಲ ಹೊಲಸು ಮಾಡ್ಕೊಂಡತ್ತ. ಅಪ್ಪ ಎದುರಿಗೆ ಬಂದ್ಬಿಟ್ಟ. ಅಪ್ಪ ಎದುರಿಗೆ ಬಂದಾಗ ಕೂಸ್ ಹಂಗೆ ಹೊಂಟ ಪಪ್ಪ ಪಪ್ಪ ಅನ್ಕೋತ ಅವ್ ಹಂಗ ಹಿಂದ್ ಸರಿಯಾಕತ್ತ. ಹಿಂದ್ ಸರದ ಹೆಂಡತಿಗೆ ಓದತಾನೆ, ಏಯ್ ಕೂಸೆಲ್ಲ ಹೊಲಸು ಮಾಡ್ಕೊಂಡತಿ, ಹಿಂದಿಂದು ಮಾಡ್ಕೊಂಡತಿ, ಮುಂದಿಂದು ಮಾಡ್ಕೊಂಡತಿ ಬಾ ಅಂದ.
ಆ ಯಮ್ಮ ಓಡಿ ಬಂದು ಹಂಗೇ ಪುಣ್ಯಾತ್ಮರ ಹಿಟ್ಟಿನ ಕೈ ತೊಳ್ಕೊಂಡು ಆ ಮಗುವಿಗೆ ಎತ್ತಿ ಬಚ್ಚಲು ಕೊಯ್ದು ಏನು ಮಾಡ್ತಾಳೆ, ಸ್ವಚ್ಛಾಗಿ ತೊಳಿತಾಳೆ, ಸುಂದರವಾಗಿ ಸುಂದರಗೊಳಿಸ್ತಾಳೆ. ಸುಂದರಗೊಳಿಸಿದ ಬಳಿಕ ಏನಾಗ್ತದೆ ಅಂತ ಕೇಳಿದ್ರೆ ಮತ್ತೆ ಬಟ್ಟೆ ತೊಡಿಸ್ತಾಳೆ, ಮತ್ತೆ ಅವನಿಗೆ ಸ್ನೋ ಪೌಡರ್ ಏನೇನೋ ಅಲಂಕಾರ ಮಾಡಿ ಮತ್ತೆ ಒಂದು ಟಿಕ್ಕ ಇಟ್ಟು ತಂದು ತೊಟ್ಲಾಗ ಮನಗಿಸ್ತಾಳ. ಮನಗಿಸಿ ತನ್ನ ಕಾಯಕಕ್ಕೆ ತಲ್ಲಿನಾಗ್ತಾಳ. ಅವಾಗ ಅಪ್ಪ ಬರ್ತಾನ, ಗಪ್ಪತ್ ಎತ್ತಿ ಎದಿಗೆ ಹಚ್ಕೋತಾನ. ಮೊದಲಿದ್ದಿಲ್ರಿ ಅಪ್ಪ, ಮೊದಲ್ಯಾಕೆ ಎತ್ಕೊಲಿ ನಾವು? ವಿಚಾರ ಮಾಡ್ರಿ ಪುಣ್ಯಾತ್ಮರೇ, 9 ತಿಂಗಳು ಹೊಟ್ಟೆ ಆಗಿಟ್ಕೊಂಡಾಳ. ಆತ ನಡಿಲಿಕ್ಕೆ ಬರುವಂಗ ತನ್ನ ಕೈಲಿ ತಿನ್ಲಿಕ್ಕೆ ಬರುತ್ತಾನೋ ಕೂಡ ತನ್ನ ರಕ್ತವನ್ನ ಎದೆ ಹಾಲು ಮಾಡಿ ಕುಡಿಸ್ಯಾಳ. ಹೌದಿಲ್ಲ? 9 ತಿಂಗಳು ಹೊಟ್ಟ್ಯಾಗ ಹೊತ್ಕೊಂಡಾಳ. ಮುಂದೆ ಪುಣ್ಯಾತ್ಮರ ಪ್ರಸೂತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಸಾವಿರ ಚೋಳ ಕಡದಷ್ಟು ನೋವನ್ನು ಸಹಿಸಿಕೊಂಡಾಳ ನಮ್ಮವ್ವ. ಸಹಿಸಿಕೊಂಡು ಏನ್ ಮಾಡ್ಯಾಳ ಅಂತ ಕೇಳಿದ್ರೆ, ಇವನಿಗೆ ಪುಣ್ಯಾತ್ಮರೇ ತನ್ನ ಕೈಲಿ ತಾನೇ ಉಂಡು ತಾನು ನಡೆದಾಡ್ಲಕ್ಕೆ ಬರುವಂಗ ತಿರುಗಾಡ್ಲಕ್ಕೆ ಬರುತ್ತಾನೂ ಕೂಡ ಆ ತಾಯಿ ಆರೈಕೆ ಮಾಡ್ಯಾಳ. ಕೊನೆಗೆ 5 ವರ್ಷ ಆದ ಬಳಿಕ 6ನೇ ವರ್ಷಕ್ಕೆ ಬಿದ್ದು ಬಳಿಕ ಶಾಲೆಗೆ ಹೆಸರು ಹಚ್ಚಲಕ್ಕ ತಗೊಂಡು ಹೋಗ್ತಾಳ. ಮಗುವಿಗೆ ಅವ್ರ ಅಪ್ಪನ ಹೆಸರು ಹಚ್ತಾಳಂದ್ರೆ ದೊಡ್ಡವ್ರು ಯಾರ್ರಿ? ತನ್ನ ಹೆಸರು ಎಲ್ಲಿ ಬರೀಲಿಲ್ಲ, ಅಪ್ಪನ ಹೆಸರು ಬರೆಸ್ತಾಳ ತಾಯಿ ಪುಣ್ಯಾತ್ಮರೇ. ಅದಕ್ಕೆ ಬಂಧುಗಳು ಹೇಳ್ತಾರೆ, ಜಗತ್ತಿನಾಗ ಮಹಾತ್ಮರು ಬಹಳ ಸುಂದರವಾಗಿರ್ತಕ್ಕಂಥ ಮಾತು ತಮ್ಗೆಲ್ಲ ಕಲ್ಪನೆ ಇರಬೇಕು. ಅದಕ್ಕೆ ಪುಣ್ಯಾತ್ಮರೇ ಆ ತಾಯಿ ಈ ಮಗುವಿನ ಹೊಲಸು ತೆಗೆದ ಬಳಕ ಈ ಹೊರಗಿನ ಅಪ್ಪ ಎತ್ಕೊಳ್ಳಂಗೆ ಈ ತಾಯಿ ಮಾಡ್ಯಾಳ. ಹೌದಿಲ್ಲ? ಮನೆಯೊಳಗಿರ್ತಕ್ಕಂಥ ತಾಯಿ ತನ್ನ ಮಗನ ಹೊಲಸನ್ನ ತೊಳೆದು ಆ ಮನಿ ಅಪ್ಪ ಎತ್ಕೊಳ್ಳಂಗ್ ಮಾಡ್ಯಾನ. ಜಗದಪ್ಪಬ್ಬದಾನ ಪುಣ್ಯಾತ್ಮರ ಅನಂತ ಜನ್ಮದ ಅರಿಲಾರ್ದ ತಿಳಿಲಾರ್ದ ಮಾಡಿರ್ತಕ್ಕಂಥ ಅನಂತ ಜನ್ಮದ ಪಾಪವನ್ನ ಗುರುದೇವ ತನ್ನ ಮಂತ್ರದಿಂದ ತನ್ನ ನಾಲಿಗೆಯಿಂದ ಅವನ ಮಲವನ್ನೆಲ್ಲ ಸ್ವಚ್ಛ ಮಾಡಿ ಈ ಅಪ್ಪ ಹಂಗ ಬಂದು ಕೂಸಿನ ಎತ್ತಿ ಎದಿಗೆ ಅಪ್ಪಗೊಂಡ್ಲ. ಹಂಗ ಜಗದಪ್ಪ ಪುಣ್ಯಾತ್ಮರ ಬಂದು ನಮ್ಮನ್ನು ಅಪ್ಪಗೋಬೇಕಾಗಿತ್ತ. ಸದ್ಗುರುನಾಥ ಬೇಕಾಗ್ತಾನ. ಅದಕ್ಕೆ ತುಕಾರಾಮ್ ಮಹಾರಾಜರು ಬರೀತಾರ, ಸಂತಾಚ ಚರಣಿ ಮಸ್ತು ಕರುಣ ಘರ್ಸನಿ ಪಾಪ ಗೆಲಿ ಪಳುನಿ ಪಾಂಡುರಂಗಲಿ ಧಾವುನೆ ಅಂತ ಹೇಳ್ತಾರೆ. ಅನಂತ ಜನ್ಮದ ಪಾಪ ಸ್ವಚ್ಛ ಆಗಬೇಕಾಗಿತ್ತಂದ್ರೆ ಇದನ್ನ ಪಡಿಗಲ್ ಮೇಲೆ ತಿಕ್ಕಿರ ಹೋಗೋದ್ರಿ. ಇದು ಹಣೆ ಏನ್ ತಿಕ್ಕಿ ನೋಡ್ತೀರ? ಪಡಿಗಲ್ಲ ಎಲ್ಲಿ ತಿಕ್ಕೋದ್ರಿ. ಈಗೆಲ್ಲ ವಾಯರ್ ಬಂದಾವೀಗ. ಹೌದಿಲ್ಲ? ಅದೇನೋ ಬೆಣ್ಣಾಗ ಏನೋ ಇದನ್ನ ಇಟ್ಟುದು ಕೈ ಪ್ಲಾಸ್ಟಿಕ್ ಬಂದ ಹಿಂಗಿಂತು ಅಂತ ಕೊರ್ಕೋದು. ಹೌದಿಲ್ಲ? ಉಪಯೋಗ ಇಲ್ಲ. ಅದಕ್ಕೆ ಬಂಧುಗಳೇ ಏನು ಅಂತ ಕೇಳಿದ್ರ, ಈ ಜಗತ್ತಿನಾಗ ಪುಣ್ಯಾತ್ಮರಿನಿಂದ ಅನಂತ ಜನ್ಮದ ಪಾಪವನ್ನ ಶುಚಿ ಮಾಡತಕ್ಕಂತ ಅದಕ್ಕೆ ಅವನಿಗೆ ಏನ್ ಕರೆದಾರ ಅಂತ ಕೇಳಿದ್ರೆ ಭವರೋಗ ವೈದ್ಯ ಅಂತ ಕರೆದಾರ. ನಮ್ಮ ಡಾಕ್ಟರ್ ಇಂಜೆಕ್ಷನ್ ತೊಗಲಿಗೆ ಮಾಡ್ತಾನ. MBBS MD MS ಇನ್ನೇನೋ ಕಲ್ತಿರ್ದವ್ರು ಇಂಜೆಕ್ಷನ್ ತೊಗಲಿಗೆ ಮಾಡ್ತಾರ. ಮನಸ್ಸಿಗೆ ಇಂಜೆಕ್ಷನ್ ಮಾಡವ್ರಿ ಅವನೇ ಸದ್ಗುರು, ಅವನಿಗೆ ಭವರೋಗ ವೈದ್ಯ ಅಂತ ಕರೀದಾರ. ಅವನಿಂದ ಮಾತ್ರ ಈ ಭವವನ್ನ ಗೆಲ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಪುಣ್ಯಾತ್ಮರೇ. ಒಂದು ಮಾತು ನಿಮಗೆ ನೆನಪಿಟ್ಕೋರಿ, ಬಹುತೇಕ ತಾವೆಲ್ಲ ಕಲ್ಲೂರದ ಮಧ್ಯದಲ್ಲಿ ಆಗ್ತದ. ಮುರುಘಾನವರತ್ತ ಒಂದು ಗ್ರಾಮ ಬರ್ತದ ಕಲ್ಲೂರು. ಮುರುಘಾನವರ ಗ್ರಾಮದೊಳಗೆ ಪುಣ್ಯಾತ್ಮರ ಪ್ರಸಂಗ ಏನತ್ತಕ್ಕ ಅಲ್ಲಿ ಹಂಚಿನಾಳತ್ತ ಬರ್ತದೆ. ಬಿಳಿಯಾನೆಪ್ಪ ಮಹಾರಾಜ ಬಾಗೇವಾಡಿ ತಾಲೂಕಿನಾಗ ಪುಣ್ಯಾತ್ಮರೇ ಸಂಚಾರ ಮಾಡ್ಲಿಕ್ಕೆ ಹತ್ಯಾರ. ಅವ್ರೊಂದಿಷ್ಟು ಸಿದ್ಧಪತ್ರಿ ತಗೋತಿದ್ರು, ಆನಂದದಾಗಿರ್ತಿದ್ರು. ಗೌಡ್ರ ಮನೆಗೆ ಹೋಗಿ ಕೇಳ್ತಾರ, ಗೌಡ 3 ದಿವಸ ಆತ ನಿಮ್ಮ ಊರೊಳಗೆ ತಿರುಗಲಕತ್ತೀನಿ, ಒಂದು ತುತ್ತು ಅನ್ನ ಯಾರೋ ಕೊಟ್ಟಿಲ್ಲ, ಹೊಟ್ಟಿಗೆ ಅನ್ನ ಹಾಕಿಲ್ಲ ಅಂದ್ರೆ ಆ ಪುಣ್ಯಾತ್ಮರು ಬಹಳ ಅತಿಥಿ ದೇವೋಭವ ಆಚಾರ ದೇವೋಭವ ಅಂತ ಕರೀತಾರ. ಆಚಾರ ದೇವೋಭವ ಅಂತ ಕರೆದಾಗ ಅವನ ಪುಣ್ಯಾತ್ಮರೇ ಬಿಳಿಯಾನೆಪ್ಪ ಮಹಾರಾಜರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದಾಗ ಊಟಕ್ಕೆ ಕರೀತಾರ. ಈ ಊಟ ಅಲ್ಲಂದ್ರು. ಅವಾಗ ಅವರು ತಿಳ್ಕೊಂಡ್ರು ಆ ಊಟದ ತೆಳಗ ದಸ್ಕಿರದ ಅಂದ್ರೆ ಅಲ್ಲಿ ಹೋಗ್ರಿ ಅಂದ್ರು. ಆ ದಸ್ಕಿರ ಸನ್ನಿಧಾನಕ್ಕೆ ಪುಣ್ಯಾತ್ಮರೇ ಗುರುಗಳು ಹೋದಂತ ಸಂದರ್ಭದೊಳಗ, ಅಲ್ಲೋ ದಸ್ಕಿರ 3 ದಿವಸ ನಿಮ್ಮ ಭಾಗದಾಗ ತಿರುಗಲಕತ್ತೇನೆ, ಒಂದು ತುತ್ತು ಅನ್ನ ಯಾವ ಕೊಟ್ಟಿಲ್ಲ, ಹೊಟ್ಟೆಗೆ ನೀರು ಹಾಕ್ತೇನೆ, ರೆಡಿನ ಮಾಡೀನಿ ಬರ್ರಿಯಪ್ಪ ಅಂದ. ಸಿದ್ಧಪತ್ರಿ ಚಿಲ್ಮಿ ತುಂಬಿ ಇಟ್ಟೇ ಬಿಟ್ಟಿದ್ದ. ಮೂಕೆ ಹೋಗು ಗೊತ್ತಾಗ್ತಾವತ್ತ. ಅದಕ್ಕ ಆ ಸಿದ್ಧಪತ್ರಿ ಕೊಟ್ಟು ಆನಂದ ಮಾಡಿದಾಗ ನಿನಗೆ ಗುರುದೀಕ್ಷೆ ಆಗೈತಿಲ್ಲ ಅಂತ ಕೇಳಿದ್ರ.
ನಿನಗ ಗುರುದೀಕ್ಷೆ ಆಗೈತಿ ಇಲ್ಲ ಕೇಳಿದ್ರತ್ತ. ಅದಕ್ಕೆ ಮೊದಲು ದಸ್ಕಿರ ಪುಣ್ಯಾತ್ಮರೇ ಲಚ್ಚಾನ ಮಠಕ್ಕೆ ಹೋಗ್ತಿದ್ದ. ಲಚ್ಚಾಣ ಸಿದ್ಧಲಿಂಗ ಎಲ್ಲರಿಗೂ ಉಪದೇಶ ಕೊಟ್ಟಿದ್ರು, ಅವನಿಗೆ ಮಾತ್ರ ಕೊಡ್ಲಿಲ್ಲ. ಶಟ್ಕೊಂಡು ಹೋಗಿ ದವಣ್ಯಾಗ ಮನ್ಕೊಂಡಿದ್ದತ್ತೀವ್. ಗುರುಗಳು ಹೇಳಿದ್ರತ್ ಹೋಗಿ, ನಿನಗ ನಾ ದೀಕ್ಷಾ ಕೊಡಕ್ ಬರೋದಿಲ್ಲಪ್ಪ, ನಿನಗ ದೀಕ್ಷಾ ಕೊಡವ ಬರವದಾನ, ನಿನ್ನಿಂದ ಒಂದು ಧರ್ಮ ಉದ್ಧಾರ ಆಗೋದೈತಿ, ನಾನು ಕೊಡಕ್ ಬರೋದಿಲ್ಲ, ನಿನ್ನ ಮನೆಗೆ ಬರ್ತಾನ ಗುರು ಹುಡುಕ್ಯಾಡ್ಕೊಂತ ಹೇಳಿದ್ರತ್ತ. ಗಿಡದಾಗ ಹಣ್ಣಾದಾಗ ಗಿಳಿ ಹುಡುಕ್ಯಾಡ್ಕೊತ ಬರ್ತದಿಲ್ರಿ. ಹೂವ ಅರಳಿ ನಿಂತಾಗ ದುಂಬಿಗಳು ಬರ್ತಾವಿಲ್ರಿ ಅದನ್ನ ಹೀರು ಸಲುವಾಗಿ. ಹಂಗ ನಮ್ಮಲ್ಲಿ ಪುಣ್ಯಾತ್ಮರ ಭಕ್ತಿ ರಸ ಅಂತಕ್ಕಂಥದ್ದು ತುಂಬ್ಯದ ಒಳಗ ಆನಂದದ ರಸ ಅದ. ಆದ್ರೆ ಅದನ್ನು ನೋಡ್ತಕ್ಕಂಥ ಯಾರಿಗೆ ಸಾಧ್ಯ ಐತೆ ಅಂತ ಕೇಳಿದ್ರೆ, ಅವನಿಗೆ ಗುರುಪುತ್ರ ಅದಾನ, ಅವನಿಗೆ ಮಾತ್ರ ಅದನ್ನ ನೋಡ್ಲಿಕ್ಕೆ ಸಾಧ್ಯದ, ಸಿಗಲಿಕ್ಕೆ ಸಾಧ್ಯ. ನಮ್ಮ ತಲೆ ಒಳಗೆ ಇಟ್ಕೋಬೇಕು ಪುಣ್ಯ. ಅದಕ್ಕೆ ಶರಣ ಕುಲ ಭಾನು ಅಂತ ಕರೀತಾರೆ. ಅದಕ್ಕೆ ಆ ಮಾನುಭಾವ ಪುಣ್ಯಾತ್ಮರೇ ಸಿದ್ಧಪತ್ರಿ ಕೊಟ್ಟ. ಆನಂದ ಆಯ್ತು. ಆನಂದ ಆದ ಬಳಿಕ ಕೇಳ್ತಾನೆ, ನಿನಗೆ ಗುರುದೀಕ್ಷೆ ಆಗೈತಿಲ್ಲಂದ್ರು, ನಿನಗೆ ಉಪದೇಶ ಆಗೈತಿಲ್ಲಂದ್ರು, ಆಗಿಲ್ಲಂದ್ರು. ನಾಳೆ ಮುಂಜಾನೆ ಸೋಮವಾರ ರೇವತಿ ನಕ್ಷತ್ರದ ಭೂತಾಳ ಸಿದ್ಧನ ಗುಡಿಗೆ ಬಂದು ಬಿಡಪ್ಪ, ನಿನಗೆ ಆಶೀರ್ವಾದ ಮಾಡಿ ಹೋಗ್ತಾನಂದ್ರು. ಬೆಳಗಿನ ಯಥಾ ಪ್ರಕಾರ ಹೋದ, ನಮಸ್ಕಾರ ಪಡ್ಕೊಂಡ, ಗುರುವಿನಿಂದ ಕಂಬಳಿಯನ್ನು ಹಾಕೊಂಡ, ದಸ್ಕೀರ್ ಹೋಗಿ ದಸ್ತಪ್ ಮಹಾರಾಜ್ ಆಗ್ತಾನೆ ಪುಣ್ಯಾತ್ಮರ. ದಸ್ಕೀರ್ ಹೋಗಿ ದಸ್ತಪ್ ಮಹಾರಾಜ್ ಆಗ್ತಾನೆ.